ಮಹಿಷಾಸುರನ ವಿರುದ್ಧ ಹೋರಾಡಲು ತಾಯಿ ಚಾಮುಂಡೇಶ್ವರಿಗೆ ತಮ್ಮ ಸಂಪೂರ್ಣ ಶಕ್ತಿಯನ್ನ ಧಾರೆ ಎರೆದ ದೇವಾನುದೇವತೆಗಳು ವಿಜಯದಶಮಿಯಂದು ತಮ್ಮ ಶಕ್ತಿ ಹಿಂತಿರುಗಿ ಪಡೆಯುವವರೆಗೂ ತಟಸ್ಥವಾಗಿ ಗೊಂಬೆಗಳಂತೆ ನಿಂತಾಗ ಎಲ್ಲ ದೇವತೆಗಳಿಗೂ ಗೊಂಬೆಯ ರೂಪದಲ್ಲೇ ಪೂಜೆ ಸಲ್ಲಿಸುವ ಸಲುವಾಗಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡುವ ಪದ್ಧತಿ ಶುರುವಾಯಿತು ಅನ್ನೋ ಪ್ರತೀತಿ ಇದೆ. ದಸರಾ ಹಬ್ಬದಲ್ಲಿ ಗೊಂಬೆ ಕೂರಿಸೋದು ಕೂಡ ಅವರವರ ಮನೆತನಕ್ಕೆ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಆಚರಣೆ. ಇದು ನನ್ನ ಫ್ರೆಂಡ್ ದಿವ್ಯಾ ರಾಜ್ಗುರು ಮನೆಯಲ್ಲಿ ಪ್ರತಿ ವರ್ಷ ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡ್ತಾಳೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. Thanks for watching my video. Thank you.